ದರ್ಶನ್ ಹಾಸಿಗೆ ದಿಂಬು ಆದೇಶ ಮುಂದೂಡಿಕೆಯಾಗಿದೆ. ಸೆಪ್ಟೆಂಬರ್ 25ಕ್ಕೆ ಆದೇಶ ನಿಗದಿ ಮಾಡಿದೆ ಕೋರ್ಟ್. ಚಾರ್ಜ್ ಫ್ರೇಮ್ ದಿನವೇ ಹಾಸಿಗೆ ದಿಂಬು ಆದೇಶವನ್ನು ಹೊರಡಿಸಲಾಗುತ್ತೆ. ಎಲ್ಲ 7 ಆರೋಪಿಗಳನ್ನು ಹಾಜರುಪಡಿಸಲಿಕ್ಕೆ ಸೂಚನೆಯನ್ನು ನೀಡಲಾಗಿದೆ. ನನಗೆ ಎಕ್ಸ್ಟ್ರಾ ಹಾಸಿಗೆ ಬೇಕು, ಎಕ್ಸ್ಟ್ರಾ ದಿಂಬು ಬೇಕು ಅಂತ ಹೇಳಿ ಕೋರ್ಟ್ಗೆ ಮನವಿಯನ್ನು ಸಲ್ಲಿಕೆ ಮಾಡಿತು. ಹೆಚ್ಚುವರಿ ಹಾಸಿಗೆ, ಹೆಚ್ಚುವರಿ ದಿಂಬಿಗಾಗಿ ಮನವಿಯನ್ನು ಮಾಡಿಕೊಂಡಿದ್ದರು ಕೋರ್ಟ್ಗೆ ದರ್ಶನ್. ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ಈಗ ಸೆಪ್ಟೆಂಬರ್ 25ಕ್ಕೆ ಆದೇಶವನ್ನು ನಿಗದಿ ಮಾಡಿದೆ. ಅಲ್ಲಿಗೆ ದರ್ಶನ್ಗೆ ಹಾಸಿಗೆ ದಿಂಬು ಸಿಗುತ್ತೋ ಇಲ್ವೋ ಅನ್ನೋದು ನಿರ್ಧಾರ ಆಗುತ್ತೆ. ಮೊದಲ ಬಾರಿ ಕೋರ್ಟ್ ಮುಂದೆ ಹಾಜರಾದಾಗ ಈ ಹಾಸಿಗೆ ದಿಂಬು ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅಲವತ್ತುಕೊಂಡಿದ್ದರು. ಜೈಲಲ್ಲಿ ನನಗೆ ಚಿತ್ರಹಿಂಸೆ ಆಗ್ತಾ ಇದೆ, ಜೈಲಲ್ಲಿ ನನಗೆ ಇರೋಕ್ಕಾಗ್ತಾ ಇಲ್ಲ, ನನಗೊಂದು ತೊಟ್ಟು ವಿಷ ಕೊಟ್ಟುಬಿಡಿ, ನಾನು ಸುಮಾರು ದಿನಗಳಿಂದಲೂ ಕೂಡ ಜೈಲಿನ ಕೊಠಡಿಯ ಒಳಗೆ ಉಳಿದುಕೊಂಡಿದ್ದೇನೆ, ಫಂಗಸ್ ಆಗ್ತಾ ಇದೆ, ನಾನು ಸೂರ್ಯನ ಕಿರಣವೇ ನೋಡಿಲ್ಲ, ಹೀಗಾದರೆ ನನ್ನ ಪರಿಸ್ಥಿತಿ ಹೇಗೆ, ಸಾವಿದೆ ಮೇಲು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ರು. ಆನಂತರದಲ್ಲಿ ದರ್ಶನ್ ಅಳಲಿಗೆ ಕೋರ್ಟ್ ಕರಗಿತ್ತು. ಕೆಲವಷ್ಟು ಸಿಗಬೇಕಾದ ಮೂಲಭೂತ ಸೌಕರ್ಯಗಳನ್ನು ದರ್ಶನ್ಗೆ ಒದಗಿಸಿತ್ತು. ಆದರೆ ದರ್ಶನ್ ಹೆಚ್ಚುವರಿ ದಿಂಬು ಮತ್ತು ಹೆಚ್ಚುವರಿ ಹಾಸಿಗೆಯನ್ನು ಕೂಡ ಕೇಳಿದರು. ಈ ಸಂದರ್ಭದಲ್ಲಿ ದರ್ಶನ್ಗೆ ಹೆಚ್ಚುವರಿ ದಿಂಬನ್ನು ಕೊಡಬಹುದು ಅಂತ ಹೇಳಿ, ಅಥವಾ ಮೂಲಭೂತ ಸೌಕರ್ಯಗಳೇನಿದ್ದಾವೋ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಕೊಡಿ ಅಂತ ಹೇಳಿ ಕೋರ್ಟ್ ಆದೇಶವನ್ನು ಮಾಡಿತ್ತು. ಕೋರ್ಟ್ ಆದೇಶ ಮಾಡಿದ್ರು ಕೂಡ ಮತ್ತೆ ಕೊಟ್ಟಿಲ್ಲ ಅಂಥೇಳಿ ಹೆಚ್ಚುವರಿ ದಿಂಬು ಮತ್ತು ಹಾಸಿಗೆಗಾಗಿ ಮತ್ತೊಮ್ಮೆ ಕೋರ್ಟಿಗೆ ಮನವಿಯನ್ನು ಸಲ್ಲಿಕೆ ಮಾಡಿದರು. ಇದೀಗ ವಿಚಾರಣೆ ಮುಗಿದಿದೆ. ಆದೇಶ ಮಾತ್ರ 25ಕ್ಕೆ ಬಾಕಿ ಇದೆ. ಅಲ್ಲಿಗೆ ದರ್ಶನ್ಗೆ ನಾಡಿದ್ದು ತೀರ್ಮಾನ ಆಗುತ್ತೆ, ಹೆಚ್ಚುವರಿ ದಿಂಬು ಹಾಸಿಗೆ ಸಿಗುತ್ತೋ ಇಲ್ಲವೋ ಅಂತ ಹೇಳಿ.